ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಸಮರ ಜೋರಾಗಿದ್ದು ಚರಂತಿಮಠ ಮತ್ತು ಪೂಜಾರ್ ನಡುವೆ ಸಂಧಾನ ಸಕ್ಸಸ್ ಆಗಿದೆ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಸಮರ ಜೋರಾಗಿದ್ದು ಚರಂತಿಮಠ ಮತ್ತು ಪೂಜಾರ್ ನಡುವೆ ಸಂಧಾನ ಸಕ್ಸಸ್ ಆಗಿದೆ. ಸಭೆ ಬಳಿಕ ಒಟ್ಟಿಗೆ ನಿಂತು ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದಾರೆ. ಸಂಧಾನ ಬಳಿಕ ಚರಂತಿಮಠ ನಾಮಿನೇಷನ್ ಪ್ರಕ್ರಿಯೆಯನ್ನ ಕೂಡ ಮುಗಿಸಿದ್ದಾರೆ. ಬಿಜೆಪಿ ನಾಯಕರೊಂದಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಚರಂತಿಮಠ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಗೆಲುವು ಅಂದ್ರೆ ಬಿಜೆಪಿಯ ಗೆಲುವು ನಿಶ್ಚಿತ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಉಪಚುನಾವಣೆಯ ಸಮರ ಜೋರಾಗಿದ್ದು ಅದರಂತೆ ಬಾಗಲಕೋಟೆಯಲ್ಲೂ ಕೂಡ ಉಪಚುನಾವಣೆಯ ಸಮರ ಜೋರಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಚರಂತಿಮಠ ಮತ್ತು ಪೂಜಾರ್ ನಡುವೆ ಒಂದು ಫೈಟ್ ನಡೀತಾ ಇತ್ತು, ಟಿಕೆಟ್ ಫೈಟ್. ಆದ್ರೆ ಕೊನೆಗೂ ಕೂಡ ಸಂಧಾನ ಸಕ್ಸಸ್ ಆಗಿರುವಂತದ್ದು. ಸಭೆಯನ್ನ ಕೂಡ ನಡೆಸಲಾಗಿತ್ತು. ಈ ಸಭೆ ಬಳಿಕ ಒಟ್ಟಿಗೆ ನಿಂತು ಚರಂತಿಮಠ ಮತ್ತು ಪೂಜಾರ್ ಅವರು ಸಕ್ಸಸ್ ಆಗಿರುವಂತಹ ಸಂಧಾನ ಕುರಿತಂತೆ ಒಂದು ಫೋಟೋಗೆ ಪೋಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸಂಧಾನ ಬಳಿಕ ಚರಂತಿಮಠ ನಾಮಿನೇಷನ್ ಪ್ರಕ್ರಿಯೆಯನ್ನ ಕೂಡ ಮುಗಿಸಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ನಮ್ಮದೇ ಗೆಲುವು ಅಂತ ಬಿವೈ ವಿಜಯೇಂದ್ರ ಅವರು ಕೂಡ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಸಮರ ಜೋರಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ವೀರಣ್ಣ ಚರಂತಿಮಠ ಮತ್ತು ಪೂಜಾರ್ ನಡುವೆ ಸಂಧಾನ ಕೂಡ ಯಶಸ್ವಿಯಾಗಿರುವಂತದ್ದು. ಈ ಕುರಿತಂತೆ ಈಗಾಗಲೇ ಬಿವೈ ವಿಜಯೇಂದ್ರ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರವನ್ನ ಬಿಜೆಪಿಯೇ ಗೆಲ್ಲುತ್ತೆ ಎನ್ನುವಂತಹ ಒಂದು ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಭರವಸೆಯ ಮಾತುಗಳನ್ನ ಕೂಡ ಆಡಿದ್ದಾರೆ. ಅದರ ಜೊತೆಗೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಗೆಲುವು ನಮ್ಮದೇ ಎನ್ನುವಂತಹ ಭಾರಿ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆಯನ್ನ ಕೂಡ ಮುಗಿಸಿದ್ದಾರೆ ಚರಂತಿಮಠ ಅವರು. ಒಂದೊಳ್ಳೆಯ ರೀತಿಯಲ್ಲಿ ಸಂಧಾನ ಸಭೆ ಕೂಡ ಆಗಿತ್ತು. ಸಂಧಾನ ಸಭೆಯ ನಂತರ ಎಲ್ಲರೂ ಕೂಡ ಪೋಸ್ ಕೊಟ್ಟಿದ್ದಾರೆ. ಹಾಗೆ ಫೋಟೋಗೂ ಕೂಡ ಪೋಸ್ ಕೊಟ್ಟಿರುವಂಥದ್ದು. ಈ ಕುರಿತಂತೆ ನಾಮಿನೇಷನ್ ಪ್ರಕ್ರಿಯೆಯನ್ನ ಕೂಡ ಫೈಲ್ ಮಾಡಿರುವಂಥದ್ದು. ಫೈಲ್ ಮಾಡಿರ್ತಾ ಇರುವಾಗ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಹಾಗೆ ಚರಂತಿಮಠ, ಬಿವೈ ವಿಜಯೇಂದ್ರ ಮತ್ತು ಸಾಕಷ್ಟು ಜನರು ಕೂಡ, ಸಾಕಷ್ಟು ನಾಯಕರು ಕೂಡ ಭಾಗಿಯಾಗಿರುವಂಥದ್ದು. ಕಾರ್ಯಕರ್ತರು ಇವತ್ತು ರಣೋತ್ಸಾಹದಲ್ಲಿದ್ದಾರೆ. ನಮ್ಮ ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಸಣ್ಣ ಪುಟ್ಟ ಗೊಂದಲಗಳೇನಿದ್ದಾವೆ ನಾನು ನಮ್ಮ ಪಕ್ಷದ ಹಿರಿಯರು ಎಲ್ಲರೂ ಕೂಡ ಕೂತದನ್ನ ಬಗೆಹರಿಸ್ತೇವೆ. ಯಾವುದೇ ಸಂಶಯಗಳು ಬೇಡ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಎಲ್ಲ ನಾಯಕರುಗಳು ಕೂಡ ಒಟ್ಟಾಗಿ ಒಂದಾಗಿ ಚರಂತಿಮಠ ಅವರ ಗೆಲುವಿಗೆ ಶ್ರಮವನ್ನು ಹಾಕ್ತಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನೇ ಹರಸಾಹಸ ಮಾಡಿದ್ರೂ ಸಹ ಈ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವ ದುಷ್ಟಶಕ್ತಿಗಳು ಬಂದರೂ ಸಹ ವೀರಣ್ಣ ಚರಂತಿಮಠ ಅವರು ದೊಡ್ಡ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.